ರಾಜಧಾನಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ದೆಹಲಿ ಹಾಗೆ ಮುಂಬೈ ನಡುವೆ ಸಂಚರಿಸ್ತಾ ಇದ್ದಂತಹ ರೈಲು ಇದು. ರೈಲ್ವೆ ಮಾರ್ಗದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಎಸಿ ಬೋಗಿ ಸುಟ್ಟು ಸಂಪೂರ್ಣವಾಗಿ ಭಸ್ಮವಾಗಿದೆ. ಆದರೆ ಅದೃಷ್ಟವಶಾತ್ ಅದರಲ್ಲಿ ಇದ್ದಂತಹ ಗಾಢ ನಿದ್ರೆಯಲ್ಲಿ ಇದ್ದಂತಹ 68 ಪ್ರಯಾಣಿಕರ ರಕ್ಷಣೆ ಮಾಡಲಾಗಿದೆ. ನಾವು ಬದುಕುಳಿದಿದ್ದೇ ಹೆಚ್ಚು ಅಂಥೇಳಿ ಅವರು ದೇವರಿಗೆ ಕೈ ಮುಗಿಯುವಂತಹ ಪರಿಸ್ಥಿತಿ. ದೆಹಲಿಯ ಹಜರತ್ ನಿಜಾಮುದ್ದೀನ್ಗೆ ಸಂಚರಿಸ್ತಾ ಇದ್ದಂತಹ ರೈಲು ಇದು. ತಿರುವನಂತಪುರದಿಂದ ಬರ್ತಾ ಇದ್ದಂತಹ ರಾಜಧಾನಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ಬೆಳಗಿನ ಜಾವ 5:15 ಸುಮಾರಿಗೆ ರೈಲಿನಲ್ಲಿ ದಟ್ಟ ಹೊಗೆ ಆವರಿಸುತ್ತೆ. ಬೋಗಿಯಲ್ಲಿ ಈ ಸಂದರ್ಭದಲ್ಲಿ 68 ಪ್ರಯಾಣಿಕರು ಗಾಢ ನಿದ್ರೆಯಲ್ಲಿರ್ತಾರೆ. ತಕ್ಷಣ RPF ಸಿಬ್ಬಂದಿ ಮತ್ತು ರೈಲ್ವೆ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿ 15 ನಿಮಿಷಗಳಲ್ಲಿ ಬೋಗಿಯಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಅವರು ಬದುಕು ಉಳಿದು ಬಂದಿದ್ದೇ ರೋಚಕ ಇಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ಎಸಿ ಬೋಗಿಯಲ್ಲಿ ಹೊತ್ತಿರುವಂತಹ ಬೆಂಕಿ ರಾಜಧಾನಿ ಎಕ್ಸ್‌ಪ್ರೆಸ್ನಲ್ಲಿ ಮುಂಬೈನಿಂದ ದೆಹಲಿಯ ಹಜರತ್ ನಿಜಾಮುದ್ದೀನ್ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದಂತಹ ರಾಜಧಾನಿ ಎಕ್ಸ್‌ಪ್ರೆಸ್ನಲ್ಲಿ ಈ ಅವಘಡ ಸಂಭವಿಸಿದೆ. ಬೋಗಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆದರೆ ಆ ಬೋಗಿಯಲ್ಲಿ ಇದ್ದಂತಹ ಪ್ರಯಾಣಿಕರು ಅದೃಷ್ಟವಶಾತ್ ರೋಚಕವಾಗಿ ಬದುಕಿ ಬಂದಿದ್ದಾರೆ. ಇಲ್ಲಿ RPF ಸಿಬ್ಬಂದಿ ಹಾಗೆ ರೈಲ್ವೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯನ್ನು ಮೆಚ್ಚಲೇಬೇಕು. ಯಾವಾಗ ದಟ್ಟ ಹೊಗೆ ಬರುತ್ತೆ ಮೊದಲು ಅವರು ಪ್ರಯಾಣಿಕರನ್ನು ರಕ್ಷಿಸುವ ಕೆಲಸವನ್ನು ಮಾಡಿದ್ದಾರೆ. ಇಮ್ಮಿಡಿಯೇಟ್ ಆಗಿ ರಕ್ಷಿಸಿದ್ರಿಂದ ಎಲ್ಲ 68 ಪ್ರಯಾಣಿಕರು ಕೂಡ ಸೇಫ್ ಆಗಿರುವಂಥದ್ದು. ಬೆಳಗಿನ ಜಾವ 5:15 ಈ ಘಟನೆ ನಡೆದಿದೆ. ಬೆಳಗಿನ ಜಾವದ ಹೊತ್ತಲ್ಲಿ ಗಾಢ ನಿದ್ರೆಯಲ್ಲಿದ್ದರು ಪ್ರಯಾಣಿಕರು ಕೂಡ. ಅದು ಗಾಢ ನಿದ್ರೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಏನಾಗಿದೆ ಅನ್ನೋದು ಗೊತ್ತಾಗೋದಕ್ಕೂ ಮೊದಲೇ ಬೆಂಕಿ ಆವರಿಸ್ಕೊಳ್ಳೋಕೆ ಶುರುವಾಗಿತ್ತು. ಆದರೆ ಅನಾಹುತ ಆಗುವ ಮೊದಲೇ ಎಚ್ಚೆತ್ತಂತಹ RPF ಮತ್ತು ರೈಲ್ವೆ ಸಿಬ್ಬಂದಿ ಅವರೆಲ್ಲರನ್ನ ಎಲ್ಲರನ್ನೂ ಕೂಡ ಎಚ್ಚರಿಸಿ ಅವರನ್ನು ರಕ್ಷಣೆ ಮಾಡಿರುವಂಥದ್ದು, ಕೆಳಗೆ ಕರೆ ತಂದಿರುವಂಥದ್ದು. ಪ್ರಯಾಣಿಕರೆಲ್ಲ ಕೆಳಗಿಳಿದು ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. 68 ಪ್ರಯಾಣಿಕರನ್ನು ರಕ್ಷಣೆ ಮಾಡಲಾಗಿದೆ ಈ ದುರಂತದಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.